ಹೋದ್ಮೇಲೆಲ್ಲಾದರೂ ಚೆನ್ನಾಗಿದ್ರೆ ಸಾಕು. ತಾನಾಗೆ ಇಷ್ಟಪಟ್ಟು ಮದುವೆ ಆಗ್ತಿದ್ದಾಳೆ, ಹೊಂದ್ಕೊಳ್ದೆ ಏನೋ. ಪಾಪ ಗಾಯತ್ರಿ ಅವ್ರಿಗೆ ಸ್ವಲ್ಪನೂ ಅಂತಸ್ತಿನ ಅಹಮ್ಮೆ ಇಲ್ಲ. ಇಷ್ಟಪಟ್ಟು ಕಾತ್ಯಾಯನ ಸೊಸೆಯಾಗಿ ಮಾಡ್ಕೊಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಏನೋ. ನನ್ನ ನಿಜವಾದ ಸಂತೋಷ ಇರೋದು ನನ್ನ ಮಗ ಸೂರ್ಯನ ಬಿಡುಗಡೆನಲ್ಲಿ. ನಮ್ಮ ಮನೆಗೆ ಯಾವ ಕಡೆಯಿಂದನೂ ಮ್ಯಾಚ್ ಆಗದೆ ಇರೋಂಥ ನಿಮ್ಮಂಥವ್ರ ಮನೆಯಿಂದ ಹೆಣ್ಣು ತರೋದಕ್ಕೆ ನನಗೇನು ತಲೆ ಕೆಟ್ಟಿದೆಯಾ? ಕಟ್ಕೊಳ್ಳೋ ಗಂಡನೂ ಒಳ್ಳೆಯವನೇ, ಅತ್ತೆನೂ ಒಳ್ಳೆಯವರೇ. ಈ ಅದೃಷ್ಟ ಎಷ್ಟೋ ಜನ ಹೆಣ್ಮಕ್ಳಿಗೆ ಸಿಗಲ್ಲ. ಆ ಅದೃಷ್ಟನ ಕೊನೆವರೆಗೂ ಕಾಪಾಡ್ಕೊಂಡು ಹೋಗ್ತಾಳ. ಯಾಕೋ ನಿಶ್ಚಿತಾರ್ಥ ಆದರೂ ಮನಸ್ಸಿಗೆ ತಳಮಳ, ಮುಂದೆ ಅದು ಯಾವ ಅನಾಹುತ ಆಗೋದ್ರಲ್ಲಿದೆಯೋ ಅಂತ. ಒಂದ್ಸಲ ಅವಳ ತಲೆ ಮೇಲೆ ಅಕ್ಷತೆ ಹಾಕಿ ಗಂಡನ ಮನೆಗೆ ಕಳಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಹಿರಣ್ಮಯಿ, ಅಲ್ಯಾಕೆ ನಿಂತಿದ್ಯಮ್ಮ? ಬಾ. ಏನಾದರೂ ಹೇಳೋದಿತ್ತಾ? ನೀನು ಬಂದ ವಿಷಯ ಹೇಳೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಅಪ್ಪನಿಗೆ ಧೈರ್ಯ ಹೇಳಿಬಿಡು. ಕಾತ್ಯಾನಿ ಎಲ್ಲೋ ಹೋಗಿದ್ಲಲ್ಲ, ಮದುವೆಗೆ ಮುಂಚೆ ಮತ್ತೇನಾಗ್ಬಿಡುತ್ತೋ ಅಂತ ಚಿಂತೆ ಮಾಡ್ತಿದ್ದಾರೆ. ಒಂದ್ಸಲ ಹೀಗೆಲ್ಲ ಆದಮೇಲೆ ಚಿಂತೆ ಮಾಡದೆ ಇರೋಕ್ಕೆ ಸಾಧ್ಯನಾ? ಹೇಳಮ್ಮ ನೀನೆ. ಕಾತ್ಯಾನಿ ನೀರಿಗೆ ಬಿದ್ದು ನಿಶ್ಚಿತಾರ್ಥಕ್ಕೆ ಮೊದಲು ಎಲ್ಲೋ ಹೊರಟೋಗಿದ್ಲು. ನೀರಿಗೆ ಬಿದ್ದಿದ್ದಕ್ಕೆ ಊರು ಜನ ನೂರಾರು ಮಾತಾಡಿದ್ರು. ಮತ್ತೆ ಈ ಥರ ಏನಾರಾದರೆ ನನ್ನ ಕೆಲಸ ಇಸ್ಕೊಳ್ಳೋಕ್ಕಾಗಲ್ಲ. ಮರ್ಯಾದೆಗೋಸ್ಕರ ಬದುಕಿರೋ ಜೀವ ಇದು. ಯಾವುದೇ ಕಾರಣಕ್ಕೂ ಈ ಮದುವೆ ನಿಂತೋದ್ರೆ ನಾನಂತೂ ಬದುಕಿರೋಲ್ಲ. ಅಪ್ಪ ಅಪ್ಪ ಅಮ್ಮ ಕಾತ್ಯಾಯನಿ ಸಮರ್ಥ್ ಅವ್ರ ಮದುವೆ ಬಗ್ಗೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಾನಿವಾಗ ಏನಾದರೂ ಸತ್ಯ ಹೇಳಿದ್ರೆ ಈ ಸಂಬಂಧ ಮುರಿದು ಬೀಳುತ್ತೆ. ಅಪ್ಪ ಬದುಕಲ್ಲ, ಕಾತ್ಯಾಯನಿ ಸಹಿಸಲ್ಲ. ಸತ್ಯ ಮುಚ್ಚಿಟ್ರೆ ಸೂರ್ಯನಂತ ಅಪರಾಧಿಗೆ ಕುಮ್ಮ ಕೊಟ್ಟಾಗುತ್ತೆ. ಈಗೇನು ಮಾಡಲಿ? ನೀನೇ ಹೇಳು ಹಿರಣ್ಮಯಿ, ನಿಶ್ಚಿತಾರ್ಥ ನಡೆದ ಥರದಲ್ಲೇ ಮದುವೆನೂ ನಡೆಯೋ ಹಾಗೆ ನಾನೇ ನೋಡ್ಕೋತೀನಿ ಅಂತ. ಸತ್ಯ ಹೇಳೋಕೆ ನಿಂತರೆ ಕಾತ್ಯಾಯನಿ ಸಂಸಾರ ಶುರುವಾಗೋಕ್ಕೆ ಮುಂಚೆನೇ ಮುರಿದು ಬೀಳುತ್ತೆ. ಅದಕ್ಕೆ ಹೊಣೆ ನೀನಾಗ್ತೀಯ. ಇಬ್ಬರು ಧೈರ್ಯವಾಗಿರಿ. ಕೆಟ್ಟದ್ದು ನಡೆಯೋದಕ್ಕೆ ನಾನು ಅವಕಾಶ ಕೊಡಲ್ಲ. ಎಲ್ಲ ಒಳ್ಳೆಯದೇ ಆಗುತ್ತೆ. ನಿನ್ನ ಮಾತು ಕೇಳಿದ್ಮೇಲೆ ಮನಸ್ಸಿಗೆ ಧೈರ್ಯ ಬಂತಮ್ಮ. ಸರಿ, ಏನು ಬಂದ ವಿಷಯ ಏನು? ಅಷ್ಟು ಮುಖ್ಯವಾದ ವಿಷಯ ಏನಲ್ಲ ಅಪ್ಪ, ಆಮೇಲೆ ಯಾವಾಗಾದರೂ ಹೇಳ್ತೀನಿ. ಏನ್ ಮಾಡ್ಲಿ ಅಂತ ನನ್ನನ್ನು ಕೇಳಿದ್ರೆ ಹೋಗಿ ಮಾಡ್ತೀನಿ. ಹಿರಣ್ಮಯಿ ಸಾವಿನ ಸುದ್ದಿ ತರ್ತೀರ ಅಂತ ಕಾಯ್ತಿದ್ದೆ. ನನ್ನ ಬುದ್ಧಿಗೆ ಚಪ್ಪಲಿ ತಗೊಂಡು ನೋಡ್ಕೋಬೇಕು. ಚಿತ್ರಾನ್ನ ತಿನ್ನೋ ನನ್ನ ಮಕ್ಳಿಗೆ ಹೋಗಿ ಚಿಕನ್ ಪಲಾವ್ ಮಾಡ್ಕೊಂಬರೋ ಕೆಲಸ ಕೊಟ್ಟಲ್ಲ, ಅದಕ್ಕೆ. ಒಂದಲ್ಲ ಎರಡಲ್ಲ 5 ಲಕ್ಷ ನುಂಗಿದ್ದೀರ ನನ್ನ ಹತ್ರ. ಅದಕ್ಕಾದ್ರೂ ನೀ ಹತ್ಬೇಡವಾ? ಮಾತಿನ ಮೇಲೆ ಇಡ್ತಾ ಇರಲಿ. ಹಣಕ್ಕೋಸ್ಕರ ಕೈ ಜೋಡಿಸಿಲ್ಲ ನಾನು ನಿಮ್ಮ ಹತ್ರ. ಸೇಡು ವರ್ಧನ್ ವಿರುದ್ಧ ಸೇಡ್ ತೀರಿಸ್ಕೊಬೇಕು ಅಂತ. ತೀರಿಸ್ಕೊಂಡ್ರ ಸೇಡ್ನ? ಎಲ್ಲದಕ್ಕೂ ಕಾರಣ ಹಿರಣ್ಮಯಿ. ಅವಳನ್ನ ಎತ್ತಕ್ಕಾಗದೆ ಇದ್ರು ಎತ್ತ ಹಾಕೊಂಡೋಗಿ ಟಾರ್ಚರಾರು ಕೊಡಬೇಕಿತ್ತು. ಆಗ ಮೆಚ್ತಿದ್ದೆ ನಿಮ್ಮನ್ನ. ನಿಮ್ಮ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಬಾರ್ದು ಅಂತ ಹಿರಣ್ಮಯಿನ ಅಪಹರಿಸ್ಬಿಟ್ಟಿದ್ದೆ. ಅವಳು ಒಂದು ಆನೆನ ಸಾಕಿದ್ದಾಳೆ. ಆ ಆನೆ ಶಿವು ಬಂದು ಎಲ್ಲ ಪ್ಲ್ಯಾನ್ನ ಹಾಳು ಮಾಡಿಬಿಟ್ರು. ನಾನತ್ರ ಏನು ಮಾಡಲಿ? ಉಪ್ಪಿನಕಾಯಿ ನೆಕ್ಕಿ ನಿಮ್ಮಿಂದ ಏನು ದಬ್ಬಕ್ಕಾಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಹೊಡ್ರಿ,
ಇನ್ನೇನಿದ್ರು ನಾನೇ ಮಾಡ್ತೀನಿ. ಹಾಗೆ ಹೇಳಬೇಡಿ. ನನಗಿನ್ನೊಂದು 2 ದಿನ ಸಮಯ ಕೊಡಿ. ಆಗಲ್ಲ. ಇಷ್ಟು ದಿನ ಅವಳು ಸತ್ರೆ ಸಾಕು ಅನ್ಸಿತ್ತು, ಆದ್ರೆ ಈಗ ಅವಳಷ್ಟು ಈಸಿಯಾಗಿ ಸಾಯ್ಬಾರ್ದು. ಸಾವಿಗಿಂತ ದೊಡ್ಡ ಶಿಕ್ಷೆ ಕೊಡ್ಬೇಕು ಅವಳಿಗೆ. ಯಾವ ಥರ? ಅದೆಲ್ಲ ನಿಮಗೆ ಬೇಡ, ಕಳ್ಸ್ಕೊಳ್ರಿ ಮೊದಲು. ತೊಲಗ್ರಿ. ಹಿರಣ್ಮಯಿ, ಬೇಕಾದವ್ರಿಗೆ ಬೆಳಕು ಕೊಡೋ ಸೂರ್ಯ ನಾನು. ಆದರೆ ನಿನ್ನ ಪಾಲಿಗೆ ನಿನ್ನ ಲೈಫ್ನ ಇಂಚಿಂಚಾಗಿ ಸುಡೋ ಆ್ಯಸಿಡ್ ಹಾಕ್ತೀನಿ. ಯಾಕಪ್ಪ ಈ ನನ್ನ ಮಗನ್ನ ಎದುರಾಕೊಂಡೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಕಣ್ಣೀರು ಹಾಕ್ಬೇಕು ಅಂತ ಶಿಕ್ಷೆ ಕೊಡ್ತೀನಿ ನಿನಗೆ. ಗೊತ್ತಿ ಫೋನ್ ಕೊಡೆ. ಯಾಕೆ ಕಿತ್ಕೊಂಡೆ ನನ್ನ ಫೋನ್ನ? ಫ್ರೀಯಾಗೆಲ್ಲ ಕೊಡೋಕ್ಕಾಗಲ್ಲ ಬ್ರದರ್, ಫೀಸ್ ಆಗುತ್ತೆ. ಓಹೋ, ನನ್ನ ಫೋನ್ ನನಗೆ ಕೊಡೋಕ್ಕೆ ಫೀನಾ? ಎಷ್ಟು? 25,000. 25,000? ಯಾಕಮ್ಮ? ಕಾತ್ಯ ನಿಯತ್ಕೆಗೆ ಡೈಮಂಡ್ ನೆಕ್ಲೆಸ್ ಕೊಡಿಸ್ಬೇಕಾದ್ರೆ ಹಿಂಗೆಲ್ಲ ಯೋಚನೆ ಮಾಡಿದ್ಯಾ? ತಮಾಷೆ ಮಾಡಿದ್ರು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ತಿಯಲ್ಲ ಅಣ್ಣ. ಈ ಥರ ತಮಾಷೆ ಎಲ್ಲ ಮಾಡಬೇಡ ಪ್ಲೀಸ್. ಬಟ್ ವೈ? ಕಾತ್ಯಾಯನಿ ಅವರು ನನ್ನ ಲೈಫಿಗೆ ಬಂದಾಗಿಂದ ಒಬ್ಬ ಅಣ್ಣನಾಗಿ ನಾನು ನಿನಗೆ ತೋರಿಸೋ ಲವ್, ಕೇರಿಂಗ್ ಎಲ್ಲ ಕಡಿಮೆ ಆಗೋಯ್ತಾ ಅಂತ ಗಿಲ್ಟ್ ಕಾಡುತ್ತೆ ಕಣೆ. ಯಪ್ಪ, ಅಷ್ಟೊಂದೆಲ್ಲ ಸೀನ್ ಇಲ್ವೋ ಅಣ್ಣ. ಯಾರೇ ಬಂದರೂ ನನ್ನ ಅಣ್ಣ ನನ್ನ ವಿಷಯದಲ್ಲಿ ಬದಲಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದನ್ನು ದಯವಿಟ್ಟು ಉಳಿಸ್ಕೋಣ. ಓಕೆ. ಕಾಲೇಜಿಂದ ಟೂರ್ ಹೋಗ್ತಿದ್ದೀನಿ, ಅದಕ್ಕೆ 25 ಬೇಕಿತ್ತು, ಕೊಡ್ತೀಯಾ? ಓಕೆ, ಮನಿ ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು. ನೀನು ಥ್ಯಾಂಕ್ಸ್ ಎಲ್ಲ ಪಕ್ಕಕ್ಕಿಡು. ಫಸ್ಟ್ ನನ್ನ ಫೋನ್ ಕೊಡಿಲ್ ಬೇಗ. ಯಾಕೆ ಅದಕ್ಕೆ ಫೋನ್ಗೋಸ್ಕರ ವೇಟಿಂಗಾ? ಹಾಂ, ನಾಚಿಕೆ ನೋಡು. ನೀನು ಹೆಣ್ಣಾಗಿ ನಾನು ಗಂಡ ಬಿಟ್ಬೇಕಿತ್ತು ಈ ಮನೇಲಿ. ತಗೋ ಈ ಫೋನು. ಅದಕ್ಕೇನಾದ್ರು ಫೋನ್ ಮಾಡಿದ್ರೆ ನಾನು ಕೇಳಿದೆ ಅಂತ ಹೇಳು, ಆಯ್ತಾ? ಓಕೆ. ಕಾತ್ಯಾಯನಿ ಖುಷಿಗೋಸ್ಕರ ನಾನೀಗ ಸೂರ್ಯನ ವಿರುದ್ಧ ಸಾಕ್ಷಿ ಹೇಳದೆ ಇರ್ಬೋದು. ಆದರೆ ಮುಂದೊಂದು ದಿನ ಈ ಮದುವೆ ಕಾತ್ಯಾಯನಿಗೆ ಸುಖ ಕೊಡದೇ ಇದ್ದರೆ, ಗಾಯತ್ರಿ ಆಂಟಿ ಉದ್ದೇಶ ಅರ್ಥ ಆದ ದಿನ, ನನಗೆ ಸತ್ಯ ಗೊತ್ತಿದೆ ಅಂತ ಕಾತ್ಯಾಯನಿಗೆ ಗೊತ್ತಾಗಿದ್ದ ದಿನ, ನನ್ನ ಬಗ್ಗೆ ಅವಳು ತಪ್ಪು ತಿಳ್ಕೊಳ್ಳಲ್ವಾ? ಹಲೋ, ಏನು ಮಾಡ್ತಿದ್ದೀರಿ? ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ತುಂಬ ಹೊತ್ತು ಕಾಯಿಸಿದ್ನಾ? ಈ ಥರ ಕಾಯೋದ್ರಲ್ಲೂ ಒಂದು ಖುಷಿ ಇದೆ. ಇವತ್ತೇ ಗೊತ್ತಾಗಿದ್ದು ನನಗೂ. ಮತ್ತೆ ನೀವೇ ಹೇಳಬೇಕು. ಅದು ನೀವು ನಿಶ್ಚಿತಾರ್ಥ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರಿ. ಅದನ್ನು ಆಗಲೇ ಅಲ್ಲೇ ಯಾಕೆ ಹೇಳಲಿಲ್ಲ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ರಲ್ಲ, ಹೇಗೆ ಹೇಳಿ? ನಾನು ಅದಕ್ಕೆ ಹೇಳಲಿಲ್ಲ. ಏನಂತ? ನೀವು ನಿಶ್ಚಿತಾರ್ಥಕ್ಕೆ ಹಾಕಿದ ಸೂಟಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ರಿ ಅಂತ. ಥ್ಯಾಂಕ್ ಯು. ಕಾತ್ಯಾಯನಿಗೆ ಈಗಲೇ ಗಾಯತ್ರಿ ಆಂಟಿ ಉದ್ದೇಶನ ತಿಳಿಸ್ಬಿಡ್ಲಾ? ಇವಳಿಗೆ ಅರ್ಥ ಮಾಡಿಸಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಅವಾಗ ನನ್ನ ಜೀವನ ಪರ್ಯಂತ ಈ ಪಾಪ ಪ್ರಜ್ಞೆಯಲ್ಲಿ ಬದುಕೋಕ್ಕಾಗಲ್ಲ. ನಾನು ಸಮರ್ಥ ಜೊತೆ ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊತಿದ್ಯಾ? ಛೇ ಇಲ್ಲಪ್ಪ. ಮತ್ತಿನ್ನೇನೇ ಕೆಲಸ ನಿನಗಿಲ್ಲಿ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಾನು ನನ್ನ ಗಂಡ ಆಗೋರ ಜೊತೆ ಮಾತಾಡ್ತಾ ಇದ್ದೀನಿ. ಮೊದಲಿನಿಂದ ಹೋಗು. ನಿನಗೆ ಸ್ವಲ್ಪನಾದರೂ ಸೂಕ್ಷ್ಮ ಅನ್ನೋದಿದ್ರೆ ದಯವಿಟ್ಟು ಇಲ್ಲಿಂದ ಹೋಗು. ಆದರೆ ಕಾತ್ಯಾಯನಿ ಪ್ಲೀಸ್. ಏನಾಯ್ತು? ಇದ್ದಕ್ಕಿದ್ದಾಗೆ ನಿಮ್ಮ ಮಾತೇ ಕೇಳಿಸ್ಲಿಲ್ಲ. ದೇವ್ರ ಪೂಜೆ ಟೈಮಲ್ಲಿ ದೆವ್ವ ಎದುರು ಬಂದು ನಿಂತಂಗಾಯ್ತು.
ಶಾಕ್ ಆಗಬೇಡಿ. ನಾನು ನಿಮ್ಮ ಜೊತೆ ಸಪ್ರೇಟಾಗಿ ಮಾತಾಡಬೇಕಿತ್ತು. ಈಗ ಮಾಡ್ತಿರೋದು ಅದನ್ನೇ ತಾನೆ. ಫೋನಲ್ಲಿ ಮಾತಾಡೋದಲ್ಲ, ಮತ್ತೆ ಪರ್ಸ್ನಲಾಗಿ ಮೀಟ್ ಮಾಡಿ. ಏ ಅಪ್ಪ ಕಳ್ಸಲ್ಲ. ಓಹೋ ಹೌದಲ್ವಾ? ನಿಮ್ಮ ಕುಲಶೇಖರ ಮಾವ ಹೆಲ್ಪ್ ಮಾಡಿದ್ರೆ ಆಗತ್ತೆ. ಹೇಗೆ? ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಮೊದಲು ಅವ್ರ ಕೈಗೆ ಫೋನ್ ಕೊಡಿ. ಸರಿ. ಕುಲಶೇಖರ್ ಮಾವ, ಕುಲಶೇಖರ್ ಮಾವ, ಕುಲಶೇಖರ್ ಮಾವ, ಮಾವ. ಏನಮ್ಮ? ಇವರು ಸಮರ್ಥ ಅವ್ರ ನಿಮ್ಮ ಜೊತೆ ಮಾತಾಡ್ಬೇಕಂತೆ. ನನ್ನ ಜೊತೆಗ? ಅಯ್ಯೋ ಕೊಡು 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 ಕೊಡು. ಹಳಿ ಅಂದ್ರೆ ಕೊನೆಗೂ ಮೀರಿನ ಜೊತೆ ಮಾತಾಡ್ಬಿಟ್ರಾ? ನಮ್ಗೆ ಗೊತ್ತು ನೀವು ಅದನ್ನ ಹೇಳೋದಕ್ಕೆ ಫೋನ್ ಮಾಡಿರೋದು. ಮೀರವ್ರು ಒಪ್ಕೊಂಡ್ಬಿಟ್ರಾ? ಅಯ್ಯೋ ಮೀರಾ 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 ಮತ್ತು ಶೇಖರ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು. ಹಳಿ ಅಂದ್ರೆ ಹೇಳಿ. ಅದು ನಿಮ್ಮ ಬಗ್ಗೆ ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ. ನಿಮ್ಮನ್ನು ನೋಡಿದೆ, ನಿಮ್ಮ ಜೊತೆ ಮಾತಾಡಿದೆ, ಹೇಗೆ ಓಕೆ ಹೇಳಲಿ ಅಂತ ಹೇಳ್ತಿದ್ರು. ಈ ಶತಮಾನದ ಮಾದರಿ ಹೆಣ್ಣು ಪಾಯಿಂಟ್ ಇದೆ ಅವ್ರ ಮಾತಿನಲ್ಲೂ. ಹಾಗಾದ್ರೆ ರಾತ್ರಿನೇ ಬಸ್ ಹತ್ತಿ ಬೆಳಗ್ಗೆನೆ ಬೆಂಗಳೂರಿಗೆ ಬರ್ತೀನಿ, ನನ್ನ ನೇರವಾಗಿ ನೋಡ್ಲಿ, ಆಮೇಲೆ ಹೇಳಿ ಓಕೆ ಅಂತ. ಆದರೆ ನೀವು ಅಲ್ಲಿಂದ ಇಲ್ಲಿಗೆ ಬರೋಷ್ರೊಳಗೆ ಸುಸ್ತಾಗೋಗಿರ್ತೀರ. ಮುಖದಲ್ಲಿ ಫ್ರೆಶ್ನೆಸ್ಸೇ ಇರಲ್ಲ. ಅದು ಏಜು ಸ್ವಲ್ಪ ಹೆದ್ ಕಾಣುತ್ತೆ. ಒಪ್ತಾರಾ ಮೀರಾ ಅವರು? ಮತ್ತೆ ಏನು ಮಾಡಲಿ ಬಾಸ್? ನೀವೇ ಒಂದು ಐಡಿಯಾ ಕೊಡಿ. ನಾನೇ ಅವರನ್ನು ಕರ್ಕೊಂಬರ್ತೀನಿ. ಕೈವಲ್ಯಪುರಕ್ಕ? ಅಲ್ಲ ಅಲ್ಲ ಅಲ್ಲ, ಊರಾಚೆ ಒಂದು ಹಸಿರುವಾದ ಜಾಗ ಇದೆಯಲ್ಲ ಅಲ್ಲಿ. ಅದಕ್ಕೆ ನಾವು ಲವರ್ಸ್ ಪಾರ್ಕ್ ಅಂತ ಹೆಸರಿಟ್ಟಿದೀವಿ. ನಮ್ಮೂರಲ್ಲಿರೋ ಯಂಗ್ಸ್ಟರ್ಸ್ಗಳೆಲ್ಲ ಸೇರ್ಕೊಂಡು ಸುಮಾರು ಜನ ಮಕ್ಳು ಮಾಡ್ಕೊಂಡ್ಬಿಟ್ಟವ್ರೆ ಆ ಪಾರ್ಕ್ನಲ್ಲಿ. ಹಾಂ, ನಾನು ಅಲ್ಲಿಗೆ ಕರ್ಕೊಂಬರ್ತೀನಿ. ನೀವು ಕಾತ್ಯಾಯಿನಿಯವ್ರನ್ನ ಕರ್ಕೊಂಬರ್ತೀರಾ ಅಲ್ಲಿಗೆ? ನನ್ನ ಮದುವೆ ವಿಷಯ ಮಾತಾಡೋದಕ್ಕೆ ನಾನು ಓಕೆ. ಈ ಕಾತ್ಯಾನಿ ಯಾಕೆ? ಅದು ನೀವು ಮೀರಾ ಅಮ್ಮ ಇಬ್ಬರು ಪರ್ಸನಲಾಗಿ ಮಾತಾಡ್ತಿದ್ದಾಗ ನಾನು ಒಬ್ಬನೇ ಏನು ಮಾಡಲಿ? ಸುಮ್ಮನೆ ಡಿಸ್ಟರ್ಬ್ ಅಲ್ವಾ? ಪಾಯಿಂಟ್ ಇದೆ ನಿಮ್ಮ ಮಾತಲ್ಲೂ. ಆದರೆ ಮದುವೆಗೆ ಮುಂಚೆ ಮಗಳನ್ನ ಹೊರಗೆ ಕಳಿಸೋದಕ್ಕೆ ಒಪ್ಪಲ್ಲ ನಮ್ಮ ಬಾಬಾ. ಸ್ವಲ್ಪ ಹರಳೆಣ್ಣೆಗಿರಾಕಿ. ಅವ್ರನ್ನ ಒಪ್ಸೋದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಅಳಿಯಂದ್ರು ಐಡಿಯಾ. ಕೆಲಸ ಮಾಡೋದಕ್ಕೆ ರೆಡಿ. ತಗೊಳಮ್ಮ ಫೋನ್. ನಾನು ಸ್ವಲ್ಪ ಶೇವಿಂಗ್ ಮಾಡಿಕೊಂಡು ಸ್ಮಾರ್ಟ್ ಆಗಿ ಬರ್ತೀನಿ. ಮೀರಾ ಮತ್ತು ಶೇಖರ ಸೇರಬೇಕು ಅಂತ ಬರೆದಾಗಿದೆ. ಏನು ಹೇಳಿದ್ರಿ ಆ ಲೂಸ್ಗೆ? ಆ ಲೂಸ್ಗೆ ಏನು ಹೇಳಿದೆ ಅಂತ ಬೇಡ, ನಾನು ಸ್ವೀಟ್ ಹಾಡ್ಗೆ ಹೇಳ್ತೀನಿ. ಏನಂತ? ಐ ಲವ್ ಯು. ನೀವು? ಲವ್ ಯು ಟು. ನಿನ್ನ ಕೈ ಮುಗಿತೀನಿ ಕಣೆ. ಶಿವನಂತೂ ನನ್ನಿಂದ ಕಿತ್ಕೊಂಡಿದ್ದಾಯ್ತು. ಈಗ ಸಮರ್ಥ ಅವ್ರ ಜೊತೆ ಬದುಕೋ ಅವಕಾಶನೂ ತಪ್ಪಿಸ್ಬೇಡ ಕಣೆ. ಯಾಕಂದ್ರೆ ನೀನ್ ಕಾಲು ಹಿಡ್ಕೊತೀನಿ. ನೀನೇ ಹೇಳು ಹಿರಣ್ಮಯಿ, ನಿಶ್ಚಿತಾರ್ಥ ನಡೆದ ಥರದಲ್ಲೇ ಮದುವೆನೂ ನಡೆಯೋ ಹಾಗೆ ನಾನೇ ನೋಡ್ಕೋತೀನಿ ಅಂತ. ಮರ್ಯಾದೆಗೋಸ್ಕರ ಬದುಕಿರೋ ಜೀವ ಇದು. ಯಾವುದೇ ಕಾರಣಕ್ಕೂ ಈ ಮದುವೆ ನಿಂತೋದ್ರೆ ನಾನಂತೂ ಬದುಕಿರೋಲ್ಲ.
ಎಲ್ರ ಸಂತೋಷ ಕಾತ್ಯಾಯಿನಿ ಸಮರ್ಥ್ ಅವ್ರ ಮದ್ವೆ ನಡೆಯೋದ್ರಲ್ಲಿದೆ. ಹಾಗಾದ್ರೆ ಗಾಯತ್ರಿ ಆಂಟಿ ಹೇಳ್ದಾಗ ನಡ್ಕೊಂಡ್ಬಿಡ್ಲಾ? ಸುಳ್ಳು ಸಾಕ್ಷಿ ಹೇಳ್ದಾಗತ್ತೆ. ನಾನು ಆ ಥರ ಏನಾದರೂ ಮಾಡಿದ್ರೆ ಸೂರ್ಯ ಅವ್ರ ಬಿಡುಗಡೆ ಆದ್ಮೇಲೆ ನಾನು ಕೊಳೆ ಮಾಡಕ್ ಸಂಚು ಮಾಡ್ಬೋದು. ಇದನ್ನೆಲ್ಲ ಯಾರತ್ರಾದ್ರೂ ಹೇಳ್ಕೊಬೇಕು. ಶಿವ ಹತ್ರ ಹೇಳ್ಕೊಂಡ್ಬಿಡ್ಲಾ? ಕೇಳಕ್ ನಾನ್ ಸಿದ್ಧ. ಅಲ್ಲ, ಎಲ್ರು ಅಲ್ಲಿರುವಾಗ ನೀನ್ ಒಬ್ಳೆ ನಿಂತ್ಕೊಂಡು ಇಲ್ಲೇನ್ ಮಾಡ್ತಾ ಇದೀಯ? ಯಾಕೆ ಮುಖ ಡಲ್ ಆಗಿದೆ? ಏನಾಯ್ತಮ್ಮ? ಕಾತ್ಯಾಯಿನಿ ಸಮರ್ಥ್ ಅವ್ರ ಮದ್ವೆಗೂ ಸೂರ್ಯನ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಶ್ರೀಕಂಠ್ ಅಂಕಲ್ ಅಪ್ಪಾಜಿ ಹತ್ರ ಹೇಳಿದ್ರಲ್ವಾ? ಇದು ಮನೇಲಿ ಎಲ್ರಿಗೂ ಗೊತ್ತಿರೋ ವಿಚಾರನೇ. ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಆದ್ರೆ ಗಾಯತ್ರಿ ಆಂಟಿ ಉದ್ದೇಶ ಬೇರೆನೇ ಇದೆ. ಏನು?